ಸೊ ಬೆಳಗ್ಗೆ ಎದ್ಕೊಂಡು ಹೋಗ್ತಾ ಇದ್ದೀನಿ. ಡ್ರೆಸ್ ಚೇಂಜ್ ಮಾಡಿಲ್ವ ಅಂತ ಕೇಳ್ತೀನಿ. ಡೆಫಿನೆಟ್ಲಿ ಮಾಡಿಲ್ಲ, ಯಾಕಂದ್ರೆ ನಾನು ಬಟ್ಟೆ ಜಾಸ್ತಿ ತಂದಿಲ್ಲ ಗುರು. ತಂದಿರೋದು 4-5 ಬಟ್ಟೆ ಅಷ್ಟೇ. ಎಷ್ಟು ದಿವಸ ಇರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಗೋಯಿಂಗ್ ತೋರಿಸ್ತಿಲ್ಲ ಹೋಗ್ತಿರುತ್ತೆ ಬನ್ನಿ. ಸೊ ಏನಾಗುತ್ತೆ ಅಂದರೆ ಇಲ್ಲಿದ್ದಾರಲ್ಲ ಅವ್ರಿಗೆಲ್ಲ ಇಲ್ಲಿನ ಮೀನು ವಾಸನೆ ತೊಗೊಂಡು ಏನಾಗುತ್ತೆ, ಈ ಭಾಷೆ ಮೀನು ವಾಸನೆ ಅಂತ ಇರ್ತಾರೆ. ಸೊ ನಾವಿಲ್ಲೇ ಆಲ್ಮೋಸ್ಟ್ ಇದ್ದಿದ್ದಲ್ಲ. ಸೊ ನಮಗೆ ಇವಾಗ ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದಮೇಲೆ ಆ ಸ್ಮೆಲ್ ಬರಬೇಕು. ಆ ಸ್ಮೆಲ್ ಬಂದಿಲ್ಲ ಅಂದರೆ ಅದೇ ಹೆಂಗೆ ಫೀಲ್ ಆಗುತ್ತೆ ಹೇಳಿ. ಸೊ ಅದಕ್ಕೆ ನಾನು ಈಗ ಬಂದಿರೋದು ಹೈದ್ರಾಬಾದ್ಗೆ ಬಂದಿದ್ದೀನಿ. ಇಲ್ಲಿದ್ದವ್ರಿಗೆ ಮಾತ್ರ ಆ ಥರ ಫೀಲ್ ಬರೋದು. ಔಟ್ಸೈಡ್ ಅವ್ರಿಗೆ ಬಂದಾಗ ಅಂತಾರೆ. ಬಟ್ ನಾವು ಆ ಥರ ಇಲ್ಲ, ಟೋಟಲಿ ಡಿಫ್ರೆಂಟ್. ಬನ್ನಿ ತೋರಿಸ್ತೀನಿ. ತರಕಾರಿ ಗುಡ್ಡೆ ಹಾಕೊಂಡು ಬೇರೆ ಗುಡ್ಡೆ ಹಾಕೊಂಡು ತೆಗಿತಾಯಿದ್ರು ಬರುತ್ತೆ ಅಂತ ಗೊತ್ತಿಲ್ಲ. ಜೆಲ್ಲಿಫಿಶ್ ದೊಡ್ಡದಿತ್ತು. ಇಲ್ಲೇ ಹುಷಾರಾಗಿರ್ಬೇಕು. ಆದ್ರೆ ಇಲ್ಲೆಲ್ಲ ಬಾಟ್ಲು ಬಿಸಾಕ್ಬಿಡೋ ಅದೇ ಬೇಗ. ಆ್ಯಕ್ಚುಲಿ ಇಲ್ಲಿ ಇಷ್ಟು ದೊಡ್ಡದು ಶಿಪ್ ನಿಂತಿದೆ ಅಂದರೆ ಇದರ ಆಳ ತುಂಬ ಇದೆ. ಶಿಪ್ಪಿನ ಹಾಕಿ ಆಂಟಿ ಐಸ್ ಎತ್ಕೊಂಡ್ತಾರೆ. ಇಲ್ಲಿಂದ ಐಸ್ ಪೀಸೆಲ್ಲ ಎತ್ಕೊಂಡು ನಾವು ಮುಟ್ಟೋಣ. ಏನಾಗುತ್ತೆ ಅಲ್ಲೆಲ್ಲ ಫಿಶ್ ನೋಡಿದ್ರಲ್ಲ, ಅದು ಇಲ್ಲಿಂದನೇ ಬರೋದು. ಸೊ ಇವಾಗ ತೋರಿಸ್ತೀನಿ, ಎಲ್ಲರೂ ಅನ್ಲೋಡ್ ಮಾಡ್ತಾ ಇರೋದು ಫಿಶನ್ನು. ಇವಾಗ ಹೋಗ್ತಾ ಇದೆ. ಸೊ ಇನ್ನೂ ಬೇಗ ಬಂದಿದ್ರೆ ಇಲ್ಲೆಲ್ಲ ಫಿಶ್ನೆಲ್ಲ ಅನ್ಲೋಡ್ ಮಾಡ್ತಾ ಇದ್ರು, ನೋಡ್ಬೋದಿತ್ತು. ಬಟ್ ಇವಾಗ ಅನ್ಲೋಡ್ ಮಾಡೋ ಫಿಶ್ಶು ಕಾಣಿಸೋದೇ ತೋರಿಸ್ತೀನಿ ಖಂಡಿತವಾಗ್ಲೂ. ಮಾಡ್ತಾ ಇರ್ತಾರೆ, ಇಲ್ಲಿ ಮಾಡ್ತಾರೆ.
ಇದೆಲ್ಲದೇ ಫಿಶ್ ನೋಡಿ. ಸೊ ಆ ಥರ ಬಲೆಯಲ್ಲೂ ಬಂದಿದ್ದೆ ಅಂತ, ಬಟ್ ಅದು ಬೇರೆ ಥರ ಹಿಡಿತಾರೆ ಫಿಶ್ ಕ್ಯಾಚರ್ ಮೆಥಡು. ಇದು ಬೇರೆ ಥರ, ಅದು ಚಿಕ್ಕ ಚಿಕ್ಕ ಮೀನ್ಸ್ಗೆ ಹಾಕೊಳ್ತಾ ಇದ್ದಾರೆ. ಇದರಲ್ಲಿ ನೋಡಿ ಫಿಶ್ ದೊಡ್ಡ ಮೀನು, ಯಾವ ಮೀನು ಅಂತ ಗೊತ್ತಿಲ್ಲ ಅದು. ಸೊ ಇದು ಬಲೆ ಹಾಕಿದೆ. ಇದರಲ್ಲಿ ನಿಮಗೆ ಸುಮಾರು ಥರದ ಬೇರೆ ದೇಶಕ್ಕೆ ಹಾಕೊಳುತ್ತೆ. ಸೊ ಬಲೆ ಹಿಡಿಯೋ ಮೀನು ನೋಡಿ ಈ ಥರ ಇಷ್ಟೇ ಚಿಕ್ಕ ಬೋಟಲ್ಲಿ ಹೋಗ್ಬಿಟ್ಟು ಬಲೆ ಹಾಕೊಂಡ್ಬಂದಿರ್ತಾರೆ. ಜನ ಹೋಗ್ತಾರೆ ಮೀನು ಹಿಡಿಯಕ್ಕೆ ಬಂದು. ಇಷ್ಟು ದೊಡ್ಡ ಬಲೆ, ಚಿಕ್ಕ ಬಲೆನೂ ತಗೋ, ಚಿಕ್ಕ ಬೋಟನ್ನು ತಗೊಳ್ತಾರೆ. ಇದೆಲ್ಲ ಯಾವ ಮೀನು ಏನು ಅಂತ ನನ್ನ ಹತ್ರ ಕೇಳಕ್ಕೆ ಹೋಗ್ತೀನಿ. ನನಗೆ ಗೊತ್ತಿರೋದೇ 3 ಮೀನು. ಒಂದು ಅಲ್ಲರು, ಇನ್ನೊಂದು ಬುದ್ದಾಯಿ, ಇನ್ನೊಂದು ಬಂಗ್ಡೆ. 3 ಗೊತ್ತು. ಇನ್ನೂ ಅಂದರೆ ಸಣ್ಣ ಪುಟ್ಟದ್ದು ಗೊತ್ತು, ಲೈಕ್ ಅವೆಲ್ಲ ಜೆಲ್ಲಿ ಫಿಶ್, ಅದನ್ನು ಇಲ್ಲಿ ಬೊಂಡಾಸ್ ಅಂತ ಕರೀತಾರೆ. ಅದು ಬಿಟ್ಟರೆ ಯಾವ ಮೀನು ಕರೀತಾರೆ, ನಂಗು ಅಷ್ಟೇ ನಂಗೆ ಗೊತ್ತಿಲ್ಲ. ಇನ್ನು ಸುಮಾರು ವೆರೈಟೀಸ್ ಇದೆ. ರೈಸ್ ಹಾಕಿರ್ತಾರೆ ಅಲ್ಲಿ, ಸೊ ಅದು ಡೀಪ್ ಫ್ರೀಸರ್ ಥರ ವರ್ಕ್ ಆಗುತ್ತೆ. ಇಷ್ಟು ಕ್ರೇಟ್ ಇದೆ ಗುರು ಮೀನು. ಇದೆಲ್ಲ ಖಾಲಿ ಆಗ್ತಾ ಅಯ್ಯೋ ಅರುಂಬ 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 ಅಯ್ಯೋ ಅಯ್ಯೋ ಅರುಂಬದ ಅಯ್ಯೋ ಅಯ್ಯೋ ಅಯ್ಯೋ